ನಮಸ್ಕಾರ, ವೆಲ್ಕಮ್ ಟು 1 ಮಿನಿಟ್ ಅಬೌಟ್ ಡಯಾಬಿಟಿಸ್ ಬೈ ಡಾಕ್ಟರ್ ಸುಮನ್. ಇವತ್ತೊಂದು ಇಂಪಾರ್ಟೆಂಟ್ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ. ಫಸ್ಟ್ ಮಾಹಿತಿ ಏನಪ್ಪ ಅಂದರೆ, ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಕೇಳಿರ್ಬೋದು. ಅಂದರೆ ಪ್ರೆಗ್ನೆಂಟ್ ಲೇಡೀಸಲ್ಲಿ ಡಯಾಬಿಟಿಸ್ ನೀವು ಕೇಳಿರ್ಬೋದು. ಅವರೆಲ್ಲ ಅಂದ್ಕೊಂಬಿಟ್ಟಿದ್ದಾರೆ, ನನ್ನ ಪ್ರೆಗ್ನೆನ್ಸಿ ಆಗ್ತಿದ್ದಂಗೆ ಡಯಾಬಿಟಿಸ್ ಹೊಟ್ಟೋಗುತ್ತೆ, ನಂಗೆ ಮತ್ತೆ ಬರಲ್ಲ ಅಂದ್ಕೊಂಬಿಟ್ಟಿದ್ದಾರೆ. ದಯವಿಟ್ಟು ಹಂಗೆ ಅಂದ್ಕೊಬೇಡಿ. ಪ್ರೆಗ್ನೆನ್ಸಿ ಇರೋ ಡಯಾಬಿಟಿಕ್ ಪೇಷಂಟ್ಸು ಪ್ರೆಗ್ನೆನ್ಸಿ ಆದಮೇಲೆ ಡಯಾಬಿಟಿಸ್ ಹೋದರೂ ಕೂಡ ಟೆಂಪರರಿ ಅಂತ ಹೇಳ್ತೀವಿ. ಇಟ್ ಕುಡ್ ಬಿ 1 ವರ್ಷ 2 ವರ್ಷ, ಇನ್ನು ಕೆಲವ್ರಿಗೆ 30 ವರ್ಷ 40 ವರ್ಷ ತನಕ ಹೋಗುತ್ತೆ. ಆದರೆ ಮತ್ತೆ ಬಂದೇ ಬರುತ್ತೆ, ಪ್ರೊವೈಡೆಡ್ ನೀವೇನು ಸರಿಯಾಗಿ ಕರೆಕ್ಟಾಗಿ ಫಾಲೋ ಮಾಡದೇ ಇದ್ದರೆ, ಎಕ್ಸಸೈಸ್ ಮಾಡದೇ ಇದ್ದರೆ, ವಾಕ್ ಮಾಡದೇ ಇದ್ದರೆ, ಪ್ಲಸ್ ಊಟದಲ್ಲಿ ಪಥ್ಯ ಕರೆಕ್ಟಾಗಿ ಫಾಲೋ ಮಾಡದೇ ಇದ್ದರೆ, ತುಂಬ ದಪ್ಪ ಆಗ್ತಾಯಿದ್ರೆ ಇಂಥವ್ರಲ್ಲಿ ಬೇಗ ಡಯಾಬಿಟಿಸ್ ಕಾಣಿಸ್ಕೊಂಡ್ಬಿಡುತ್ತೆ. ಸೊ ಗೆಸ್ಟೇಷನಲ್ ಡಯಾಬಿಟಿಕ್ ಪೇಷಂಟ್ಸು ಮುಂದೆ ಡಯಾಬಿಟಿಸ್ ಬರುತ್ತೆ ಅಂತ ಅಂದ್ಕೊಂಡು ಕಂಟ್ರೋಲ್ ಚೆನ್ನಾಗಿ ಮಾಡಿದ್ರೆ, ಇವತ್ತಿಂದನೇ ಕಂಟ್ರೋಲ್ ಚೆನ್ನಾಗಿ ಮಾಡಿಕೊಂಡ್ರೆ ಮುಂದೆ ಬರೋದನ್ನು ಪ್ರಿವೆಂಟ್ ಮಾಡ್ಬೋದು. ಪ್ರಿವೆನ್ಷನ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನೀವೆಲ್ಲರಿಗೂ ಗೊತ್ತೇ ಇರೋಂಥ ವಿಷಯನೇ. ಸೊ ಹಾಗಾಗಿ ಪ್ರೆಗ್ನೆಂಟ್ ಲೇಡೀಸು ನೆಗ್ಲೆಕ್ಟ್ ಮಾಡಬೇಡಿ. ಡಯಾಬಿಟಿಸ್ ಪ್ರೆಗ್ನೆನ್ಸಿ ಪಾಸ್ ಆದಮೇಲೂ ಕೂಡ ನೀವು ಹುಷಾರಾಗಿ ಅವಾಗವಾಗ ವಾಚ್ ಮಾಡಿ ಕಂಟ್ರೋಲ್ ಚೆನ್ನಾಗಿ ಇಟ್ಕೊಳ್ಳಿ, ಅದನ್ನು ಪ್ರಿವೆಂಟ್ ಮಾಡಿ. ಇಲ್ಲ ಅಂದರೆ ಬಂದ ಮೇಲೆ ಪ್ರಾಬ್ಲಮ್ಸ್ ಆಗೋದನ್ನು ಯಾರೂ ತಡೆಗಟ್ಟಕ್ಕಾಗಲ್ಲ. ಸೊ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ.